ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯಭಾಗವನ್ನು ನೋಡೋಣ. ಇದನ್ನು ಬರೆದ ಕವಿ ಗದುಗಿನ ನಾರಣಪ್ಪ. ಆತನನ್ನು ನಾವು ಕುಮಾರವ್ಯಾಸ ಅಂತ ಕರಿತೀವಿ. ಅವನ ಹುಟ್ಟಿದ ಸ್ಥಳ ಗದುಗಿನ ಕೋಳಿವಾಡ. ಅವನ ಕಾಲ ಸುಮಾರು 1430. ಅವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂತಹ ಬಿರುದಿದೆ. ಯಾಕಂದರೆ ಅವನ ಕಾವ್ಯಗಳಲ್ಲಿ ಅವನು ರೂಪಕಾಲಂಕಾರವನ್ನು ಬಹಳ ಸುಂದರವಾಗಿ ಪ್ರಯೋಗ ಮಾಡಿದ್ದಾನೆ. ರೂಪಕಾಲಂಕಾರ ಅಂದರೆ ನಮ್ಮ ಇಂಗ್ಲಿಷ್ನ ಮೆಟಫರ್ ಇದೆಯಲ್ಲ, ಅದು ಬಹಳ ಸುಂದರವಾಗಿ ರೂಪಕಗಳನ್ನು ಕೊಡುವುದರಿಂದಾಗಿ ಆತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಅವನ ಕೃತಿಗಳನ್ನು ನೋಡೋಣ. ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಅಂತ ಏನು ಕರಿತೀವಿ, ಇದು ಅವನ ಒಂದು ಪ್ರಮುಖವಾದ ಕೃತಿ. ಐರಾವತ ಅನ್ನುವಂತಹ ಇನ್ನೊಂದು ಕೃತಿಯನ್ನು ಕೂಡ ಬರೆದಿದ್ದಾನೆ. ಈ ಗದುಗಿನ ಭಾರತ ಎಷ್ಟು ಒಂದು ಪ್ರಖ್ಯಾತಿಯನ್ನು ಪಡೆದಿತ್ತಂದ್ರೆ, ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿರುವ ಜನರು ಕೂಡ ಇದನ್ನ ಕಲಿತು ಹಾಡ್ತಾ ಇದ್ರು. ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಭಾರತದ ಕಥೆಯನ್ನು ವರ್ಣಿಸುವಂತಹ ಒಂದು ಕಾವ್ಯ ಇದು. ವ್ಯಾಸ ಭಾರತದಿಂದ ಪ್ರೇರಿತವಾಗಿ ಕುಮಾರವ್ಯಾಸ ಇದನ್ನ ಬರೆದಿದ್ದಾನೆ. ಪ್ರಸ್ತುತ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗವನ್ನ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿದ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ಕೆ ಮಾಡಲಾಗಿದೆ. ಈಗ ನಾವು ಇದರ ಪೂರ್ವ ಕಥೆ ಸ್ವಲ್ಪ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಪಾಂಡವರು ಕೌರವರೊಂದಿಗೆ ಪಗಡೆ ಆಟವನ್ನು ಆಡಿ ಸೋತು ಆ ಪಣದಂತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬರ್ತಾರೆ. ಅನಂತರ ತಮ್ಮ ಪಾಲಿನ ಅರ್ಧ ರಾಜ್ಯವನ್ನ ಕೇಳಿದಾಗ ಕೌರವರು ಅದನ್ನು ನಿರಾಕರಿಸ್ತಾರೆ. ಆಗ ಧರ್ಮರಾಯ ಕನಿಷ್ಠ 5 ಗ್ರಾಮಗಳನ್ನಾದರೂ ಕೊಡಬೇಕು ಅನ್ನೋದಾಗಿ ಕೇಳ್ಕೊಳ್ತಾನೆ. ಆದರೆ ದುರ್ಯೋಧನ ಇದಕ್ಕೂ ಕೂಡ ಒಪ್ಪದೆ ಆ ಒಂದು ಸಂಧಿ ಕಾರ್ಯಕ್ಕೆ ದೂತನಾಗಿ ಬಂದಂತಹ ಕೃಷ್ಣನನ್ನೇ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನ ಸ್ನೇಹಿತರಾದ ಕರ್ಣ, ಶಕುನಿ, ದುರ್ಯೋಧನರ ಬೆಂಬಲ ಕೂಡ ಇರುತ್ತೆ. ಆಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿ ಅವರ ಪ್ರಯತ್ನವನ್ನ ವಿಫಲಗೊಳಿಸ್ತಾನೆ. ಆ ಸಂಧಿ ಪ್ರಯತ್ನ ಕೂಡ ಮುರಿದು ಹೋಗುತ್ತೆ. ಆಮೇಲೆ ಹೇಗೂ ಯುದ್ಧ ಸಿದ್ಧ ಆಗಿದೆ, ಏನಾದರೂ ಮಾಡಿ ಕೌರವರ ಬಲವನ್ನು ಕುಂದಿಸಬೇಕು ಅಂತ ಕೃಷ್ಣ ಕರ್ಣನೊಂದಿಗೆ ಮಾತಾಡಿ ಆತನಿಗೆ ಅವನ ಜನ್ಮ ರಹಸ್ಯವನ್ನ ತಿಳಿಸ್ತಾನೆ. ಏನಿದು ಕರ್ಣನ ಜನ್ಮ ರಹಸ್ಯದ ಕತೆ? ಪ್ರಥೆ ಕೃಷ್ಣನ ತಂದೆಯಾದ ವಸುದೇವನ ತಂಗಿ. ಆಕೆಯನ್ನ ರಾಜ ಕುಂತಿ ಭೋಜನಿಗೆ ದತ್ತು ಕೊಟ್ಟಿರ್ತಾರೆ. ಅವಳು ಅವನ ದತ್ತುಪುತ್ರಿಯಾಗಿ ಕುಂತಿ ಅನ್ನುವ ಹೆಸರಿನಿಂದ ಬೆಳೀತಾಳೆ. ಒಮ್ಮೆ ಕುಂತಿ ಭೋಜನ ಅರಮನೆಗೆ ಬಂದ ದುರ್ವಾಸ ಮಹರ್ಷಿಗಳು ಕುಂತಿಯ ಅತಿಥಿ ಸತ್ಕಾರದಿಂದ ಸಂತೋಷಗೊಂಡು ಅವಳಿಗೆ 5 ಮಂತ್ರಗಳನ್ನು ಕೊಡ್ತಾರೆ. ಆ ಮಂತ್ರಗಳಿಂದ ಯಾವ ದೇವತೆಗಳನ್ನು ಬೇಕಾದರೂ ಆಹ್ವಾನಿಸಿ ಅವಳು ಮಕ್ಕಳನ್ನ ಪಡಿಬೋದಾಗಿತ್ತು. ಮದುವೆಗೆ ಮೊದಲೇ ಕುಂತಿ ಒಂದ್ಸಲ ಕುತೂಹಲದಿಂದ ಆ ಮಂತ್ರವನ್ನ ಪರೀಕ್ಷೆ ಮಾಡಲಿಕ್ಕಾಗಿ ಸೂರ್ಯದೇವನನ್ನ ಕರೀತಾಳೆ. ಅವನಿಂದ ಅವಳಿಗೆ ಒಂದು ಮಗುವಾಗತ್ತೆ. ಆದರೆ ಇನ್ನು ಮದುವೆ ಆಗದೆ ಇರೋದ್ರಿಂದ ಅವಳು ಸಮಾಜಕ್ಕೆ ಹೆದರಿ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಡ್ತಾಳೆ. ಆ ಮಗು ಅತಿರಥ ಅನ್ನುವಂತಹ ಒಬ್ಬ ಸೂತನಿಗೆ ಸಿಗತ್ತೆ. ಸೂತ ಅಂದ್ರೆ ಈ ರಥ ನಡೆಸುವವರು, ರಥ ಕಟ್ಟುವವರು, ಆ ಥರದ ಒಂದು ಜನಾಂಗದವರು. ಅತಿರಥನಿಗೆ ಆ ಮಗು ಸಿಗತ್ತೆ. ಅವನಿಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಅವನು ಆ ಮಗುವನ್ನ ಪ್ರೀತಿಯಿಂದ ಬೆಳೆಸ್ತಾರೆ. ಮಗುವಿಗೆ ವಸುಶೇಣ ಅಂತ ಹೆಸರಿಡ್ತಾರೆ. ಆದರೆ ಕರ್ಣ ಹುಟ್ಟುವಾಗಲೇ ಅವನ ಕಿವಿಯಲ್ಲಿ ಕರ್ಣ ಕುಂಡಲ ಇರೋದ್ರಿಂದ ಮುಂದೆ ಅವನು ಕರ್ಣ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಹಾಗಾಗಿ ಸಂಬಂಧದಲ್ಲಿ ಈ ಕರ್ಣ ಅನ್ನೋನು ಕೃಷ್ಣನಿಗೆ ಸೋದರತ್ಯ ಮಗ ಆಗ್ಬೇಕು. ಆದರೆ ಈ ಕುಲದ ಕಾರಣದಿಂದಾಗಿ ಕರ್ಣ ಮಹಾಭಾರತದಲ್ಲಿ ಅನೇಕ ಬಾರಿ ಅವಮಾನಕ್ಕೆ ಒಳಗಾಗ್ತಾನೆ. ಈಗ ಅರ್ಜುನನೊಂದಿಗೆ ಅವನು ಬಿಲ್ವಿದ್ಯೆ ಪ್ರದರ್ಶನ ಮಾಡಬೇಕು ಅಂದಾಗ ಸೂತಪುತ್ರರಿಗೆ ಅವಕಾಶ ಇಲ್ಲ ಅಂತಾರೆ. ಅವನು ಪರಶುರಾಮರಲ್ಲಿ ವಿದ್ಯೆಯನ್ನು ಕಲೀಲಿಕ್ಕೆ ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಕೊಂಡು ಹೋದಾಗ ಯಾವಾಗ ಪರಶುರಾಮರಿಗೆ ಅವನು ಬ್ರಾಹ್ಮಣ ಅಲ್ಲ ಅನ್ನೋದು ಗೊತ್ತಾಗುತ್ತೋ ಆಗ ಅವನಿಗೆ ಶಾಪವನ್ನ ಕೊಡ್ತಾರೆ. ಹೀಗೆ ಕುಲದ ಕಾರಣದಿಂದಾಗಿ ಅನೇಕ ಬಾರಿ ಅವನು ಅವಮಾನವನ್ನ ಅನುಭವಿಸ್ತಾನೆ. ಆದರೆ ಸದಾ ಅವನಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದು ಮಹಾಭಾರತದಲ್ಲಿ ದುರ್ಯೋಧನ. ಅವನು ಅಂಗರಾಜ್ಯವನ್ನ ಕೊಟ್ಟು ಕೂಡ ಅವನನ್ನ ರಾಜನನ್ನಾಗಿ ಕೂಡ ಮಾಡ್ತಾನೆ ದುರ್ಯೋಧನ. ಆದ್ರಿಂದ ಕರ್ಣ ದುರ್ಯೋಧನನನ್ನ ಬರೀ ಸ್ನೇಹಿತ ಮಾತ್ರ ಅಲ್ಲ, ತನ್ನ ಒಡೆಯ, ನನ್ನ ಯಜಮಾನ ಅವನು ಅನ್ನೋ ಥರ ನೋಡ್ತಿರ್ತಾನೆ.
ಈ ಮಹಾಭಾರತದ ಯುದ್ಧವನ್ನು ಕೂಡ ಕರ್ಣನ ಸಾಮರ್ಥ್ಯವನ್ನ ನಂಬಿಯೇ ಯುದ್ಧಕ್ಕೆ ಮುಂದಾಗಿರ್ತಾನೆ ದುರ್ಯೋಧನ. ಹಾಗಾಗಿ ದುರ್ಯೋಧನನ ಬಲವನ್ನ ಕುಗ್ಗಿಸ್ಬೇಕು ಅಂದ್ರೆ ಕರ್ಣನ ಮನಸ್ಸನ್ನ ಬದಲು ಮಾಡ್ಬೇಕು. ಹಾಗಾಗಿ ಇಲ್ಲಿ ಕೃಷ್ಣ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನ ಹೇಳಲಿಕ್ಕೆ ಹೊರಟಿದ್ದಾನೆ. ಅದು ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಪದ್ಯಭಾಗದಲ್ಲಿ ನೋಡಬಹುದು. ಮೊದಲನೆಯ ಪದ್ಯವನ್ನ ನೋಡೋಣ. ಇನ ತನೂಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಅಂತ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಸಂಧಿ ಮುರಿದು ಬಿದ್ದು ಕೃಷ್ಣ ವಾಪಸ್ಸು ಪಾಂಡವರಲ್ಲಿ ಹೋಗೋಕ್ಕಿಂತ ಮೊದಲು ಕರ್ಣನನ್ನ ತನ್ನ ರಥದಲ್ಲಿ ಕುಳ್ಳಿರಿಸ್ಕೊಳ್ತಾನೆ. ಹೇಗೆ ಕುಳ್ಳಿರಿಸ್ಕೊಳ್ತಾನೆ? ಇನ ತನೂಜ, ಇನ ಅಂದ್ರೆ ಸೂರ್ಯ, ತನೂಜ ಅಂದ್ರೆ ಮಗ, ಸೂರ್ಯನ ಮಗ ಕರ್ಣ. ನಮ್ಗೆ ಗೊತ್ತು, ಕರ್ಣನಿಗೆ ಇನ್ನು ಗೊತ್ತಿಲ್ಲ. ಇನ ತನೂಜನ ಕೂಡೆ ಮೈದುನತನದ ಸರಸವನೆಸಗಿ. ಮೈದುನ ಅಂದ್ರೆ ಇಲ್ಲಿ ಅತ್ತೆಯ ಮಗ. ನಾವು ಆಗ್ಲೇ ನೋಡಿದ್ವಿ, ಕೃಷ್ಣ ಕರ್ಣ ಕೃಷ್ಣನಿಗೆ ಅತ್ತೆಯ ಮಗ ಆಗ್ಬೇಕು. ಇಲ್ಲಿ ಕರ್ಣ ದೊಡ್ಡವನು, ಕೃಷ್ಣ ಕರ್ಣನಿಗಿಂತ ಚಿಕ್ಕವನು. ಹಾಗಾಗಿ ಅವನು ಮೈದುನ ಆಗ್ತಾನೆ. ದೊಡ್ಡವರಾದ್ರೆ ಭಾವ, ಚಿಕ್ಕವರಾದ್ರೆ ಮೈದುನ ಅಂತ ಅತ್ತೆಯ ಮಕ್ಕಳ ಸಂಬಂಧ, ಕಸಿನ್ಸ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಇಲ್ಲಿ ಕರ್ಣ ಮತ್ತೆ ಕೃಷ್ಣ ಕಸಿನ್ಸ್. ಇಲ್ಲಿ ಕೃಷ್ಣ ಕರ್ಣನ ಮೈದುನ. ಆ ಮೈದುನತನದ ಸರಸದಲ್ಲಿ, ಆ ಪ್ರೀತಿಯಲ್ಲಿ, ಈಗ ಕಸಿನ್ಸ್ ಅಂದ್ರೆ ಎಷ್ಟು ಪ್ರೀತಿಯಲ್ಲಿ ಇರ್ತಾರಲ್ಲ ಅಷ್ಟೇ ಕ್ಲೋಸ್ ಆಗಿ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಅಂತ ಹೇಳ್ತಾರೆ. ಧನುಜ ರಿಪು, ರಿಪು ಅಂದ್ರೆ ವೈರಿ, ಧನುಜರ ವೈರಿ. ಅನೇಕ ರಾಕ್ಷಸರನ್ನ ಕೊಂದಿದ್ದಾನೆ ಕೃಷ್ಣ, ಹಾಗಾಗಿ ಅವನನ್ನ ಧನುಜ ರಿಪು ಅಂತ ಕರೀತಾನೆ. ಅವನು ಕರ್ಣನನ್ನ ಬರಸೆಳೆದು ಅಂದ್ರೆ ತನ್ನೊಳಗೆ ಎಳ್ಕೊಂಡು ಪ್ರೀತಿಯಿಂದ, ಒಂದು ಕಸಿನ್ಸ್ ಹೇಗೆ ಇರ್ತಾರೆ ಅಷ್ಟು ಪ್ರೀತಿಯಿಂದ ತನ್ನ ಕಡೆಗೆ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ, ತನ್ನ ರಥದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ. ಆವಾಗ ಕರ್ಣನಿಗೆ ಇದು ಅನಿರೀಕ್ಷಿತ. ಯಾಕಂದ್ರೆ ಅವನು ಪಾಂಡವರ ಕಡೆಯವನು, ವೈರಿ. ಅವನು ಬಂದು ಇವನನ್ನ ರಥದಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ ಅವನಿಗೆ ಆಲ್ರೆಡಿ ಅವನ ಕುಲದ ಬಗ್ಗೆ ಅನೇಕ ಸಲ ಅವಮಾನ ಆಗಿದೆ ಇಲ್ಲಿ. ಹಾಗಾಗಿ ಅವನು ಕೇಳ್ತಾನೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ, ನನ್ಗೆ ನಿನ್ಗೆ ಸರಿಸಮಾನ್ರ ನಾವು, ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಕರ್ಣನಿಗೆ ಆಶ್ಚರ್ಯ. ನನ್ನ ಸೂತ ಕುಲದವನಂತೂ ಗೊತ್ತಿದ್ರೂ ಕೃಷ್ಣ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಲ್ಲ ಅಂತ ಹೇಳ್ಬಿಟ್ಟು, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ದೇವ ಅಂತ ಕೂಡ ಕರೀತಾನೆ. ಯಾಕಂದ್ರೆ ಈಗಷ್ಟೇ ಸಂಧಿ ಮುರಿದು ಬಿದ್ದಿದೆ. ಆ ಸಂದರ್ಭದಲ್ಲಿ ಕೃಷ್ಣನನ್ನ ಬಂಧಿಸ್ಲಿಕ್ಕೆ ಹೋದಾಗ ಅವನು ವಿಶ್ವರೂಪವನ್ನು ಕೂಡ ತೋರಿಸಿದ್ದಾನೆ. ಕೃಷ್ಣ ಏನು ಅನ್ನೋದು ಇಷ್ಟೊತ್ತಿಗೆ ಕರ್ಣನಿಗೆ ಅರ್ಥ ಆಗಿದೆ. ಹಾಗಿದ್ದು ಅವನು ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದಾನೆ. ಇಷ್ಟು ದಿನ ನನಗೆ ಸೂತ ಕುಲದವನು ಅಂತ ಎಲ್ಲರೂ ಅವಮಾನ ಮಾಡಿದ್ರು, ಪಕ್ಕದಲ್ಲಿ ಕೂರಿಸ್ಕೊಂತಾ ಇದ್ದಾನೆ, ಏನಿದು ಅಂತ ಅವನಿಗೆ ಒಳಗಡೆ ಒಂದು ಭಯ ಆಗೋಕೆ ಶುರುವಾಯಿತು. ನಮ್ಗಿಂತ ತುಂಬಾ ದೊಡ್ಡವರು ಸಡನ್ ಆಗಿ ಬಂದು ನಮ್ಮ ಹೆಗಲ ಮೇಲೆ ಕೈ ಹಾಕಿ ಏನಪ್ಪಾ ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರೆ ನಮ್ಗೊಂದ್ಸಲ ಅನ್ಸೋದಿಲ್ವಾ ಇದೇನಿದು ಅಂತ? ಹಾಗೆ ಅನ್ನಿಸ್ತು ಇಲ್ಲಿ ಕರ್ಣನಿಗೆ. ಹಾಗಾಗಿ ಹೇಳ್ತಾನೆ, ನನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ಅಂಜುವೆ, ನನಗೆ ಭಯ ಆಗ್ತಾ ಇದೆ ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಶೌರಿ ಅಂದ್ರೆ ಇಲ್ಲಿ ಕೃಷ್ಣ, ಶೂರಸೇನನ ಮೊಮ್ಮಗ, ಶೂರಸೇನನ ಕುಲದಲ್ಲಿ ಹುಟ್ಟಿರೋದ್ರಿಂದ ಅವನನ್ನ ಶೌರಿ ಅಂತ ಕರೀತಾರೆ. ಅವನು ಮತ್ತೆ ಪುನಃ ಹತ್ರ ಬಂದು ತೊಡೆ ಸೋಂಕಿನಲ್ಲಿ, ತೊಡೆಗೆ ತೊಡೆ ತಾಗುವಂತೆ ಅಷ್ಟು ಹತ್ರದಲ್ಲಿ ಕೂತ್ಕೊಂಡಂತೆ. ನಮ್ಗೆ ಯಾರಾದ್ರೂ ತೀರಾ ಹತ್ರದವರಿದ್ದಾಗ ಮಾತ್ರ ನಾವು ಹಾಕಿ ಕೂತ್ಕೊಳ್ತೀವಿ ಇಲ್ವಾ? ಹಾಗಾಗಿ ಅಷ್ಟು ಹತ್ರ ಬಂದು ಕೂತ್ಕೊಂಡಂತೆ. ಇಲ್ಲಿ ಕೃಷ್ಣನಿಗೆ ಗೊತ್ತು ಕರ್ಣ ಯಾರು ಅಂತ, ಕರ್ಣನಿಗೆ ಗೊತ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಇಷ್ಟು ಮೊದಲನೆಯ ಪದ್ಯದಲ್ಲಿ ವಿವರಣೆಯನ್ನ ಕೊಡ್ತಾರೆ. ಕರ್ಣನಿಗೆ ಒಂಥರ ಭಯ ಆಗೋಕೆ ಶುರು ಆಯ್ತು, ಇದು ಏನಪ್ಪ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಇದರ ಭಾವಾರ್ಥವನ್ನ ನೀವು ನೋಡ್ಕೋಬಹುದು. ನಾವು ಮುಂದಿನ ಪದ್ಯಕ್ಕೆ ಹೋಗೋಣ. ಎರಡನೇ ಪದ್ಯ. ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ. ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳ್ ಆದುದರ ಅರಿವಿಲ್ಲವೆನುತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅಂತ ಎರಡನೇ ಪದ್ಯ ಭಾಗ ಹೇಳುತ್ತೆ.
ಕರ್ಣನಿಗೆ ಭಯವಾಗಿತ್ತು ನಾವು ಮೊದಲು ನೋಡಿದಾಗ. ನನಗೂ ನಿನಗೂ ಸಮನ, ನಾನು ನೀನು ಸಮಾನರಾಗಿ ಕೂತ್ಕೊಳ್ಬೋದಾ ಅಂತ ಅವನು ಕೃಷ್ಣನನ್ನ ಕೇಳಿದ್ದ. ಅದಕ್ಕೆ ಇಲ್ಲಿ ಕೃಷ್ಣ ಉತ್ತರವನ್ನ ಕೊಡ್ತಾನೆ. ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು, ನನಗೂ ನಿನಗೂ ಭೇದ ಏನಿಲ್ಲ, ಆ ಥರ ಪಕ್ಕದಲ್ಲಿ ಕೂತ್ಕೊಳ್ಬಾರ್ದು ಅನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಯಾದವರು ಕೌರವರೊಳಗೆ ಸಂವಾದಿಸುವೊಡೆ ಅನ್ವಯಕ್ಕೆ ಮೊದಲೆರಡಿಲ್ಲ. ಈ ಯಾದವರ ವಂಶದವರು, ಕೃಷ್ಣನ ವಂಶ ಯಾದವರ ವಂಶ, ಮತ್ತೆ ದುರ್ಯೋಧನರು ಅವರೆಲ್ಲ ಕುರು ವಂಶದವರು. ಈ 2 ವಂಶಗಳು ಮೊದಲೆರಡಿಲ್ಲ. ಅಂದ್ರೆ ಮೊದಲು ಅವು 2 ಆಗಿರ್ಲಿಲ್ಲ. ಒಂದೇ ವಂಶದಿಂದ ಬಂದಿರೋದು. ಈ 2 ವಂಶಗಳ ಮೂಲ ಪುರುಷ ಯಾರು? ಯಯಾತಿ ಅಂತ. ಯಯಾತಿ ಮತ್ತೆ ಅವನ 2ನೇ ಪತ್ನಿ ಶರ್ಮಿಷ್ಠೆ, ಅವರ ಮಗನಾದ ಪುರುವಿನಿಂದ ಈ ಕುರುವಂಶ ಬೆಳೆದು ಬರುತ್ತೆ. ಯಯಾತಿ ಮತ್ತೆ ಅವನ ಮೊದಲನೇ ಪತ್ನಿ ದೇವಯಾನಿ, ಅವಳ ಮಗ ಯದುವಿನಿಂದ ಯದುವಂಶ ಬೆಳೆದು ಬರುತ್ತೆ. ಹಾಗಾಗಿ ಮೊದಲಿಗೆ ಅವರಿಬ್ರು ಒಂದೇ ವಂಶದವರು. ನಮ್ಮಿಬ್ರಲ್ಲಿ ಕೌರವ ವಂಶದಲ್ಲಿ ಮತ್ತೆ ಯಾದವ ವಂಶದಲ್ಲಿ ಭೇದವಿಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಮುಂದೆ ಹೇಳ್ತಾನೆ, ನಿನ್ನಾಣೆ ಮೇದಿನೀಪತಿ ನೀನು ಅಂತ ಹೇಳ್ತಾನೆ. ನೀನು ಮೇದಿನಿ ಅಂದ್ರೆ ಭೂಮಿ, ಮೇದಿನೀಪತಿ ಅಂದ್ರೆ ರಾಜ, ಅಂದ್ರೆ ನೀನು ಕ್ಷತ್ರಿಯ ಅನ್ನುವ ಅರ್ಥದಲ್ಲಿ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಾನೆ. ಯಾಕಂದ್ರೆ ನಾವಿಬ್ರು ಸರಿಸಮಾನ್ರ ಅಂತ ಅವನು ಕೇಳಿದ್ನಲ್ಲ, ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ನಿನ್ನಾಣೆ ಮೇದಿನೀಪತಿ ನೀನು, ನೀನು ರಾಜ, ನೀನು ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಹೇಳ್ತಾನೆ. ಚಿತ್ತದೊಳ್ ಆದುದರ ಅರಿವಿಲ್ಲ, ಆದ್ರೆ ಏನಾಗಿದೆ, ಹಿಂದೇನ್ ನಡೆದಿದೆ ಅನ್ನೋದ್ರ ಅರಿವು ನಿನಗಿಲ್ಲ ಅಂತ ಹೇಳ್ತಾ, ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ದಾನವಸೂದನ, ದಾನವ ಅಂದ್ರೆ ರಾಕ್ಷಸ, ರಾಕ್ಷಸರನ್ನ ಸಂಹಾರ ಮಾಡಿದವನು ದಾನವಸೂದನ. ಯಾರು? ಕೃಷ್ಣ. ಅವನು ರವಿಸುತನ ಕಿವಿಯಲ್ಲಿ, ಸೂರ್ಯನ ಮಗನಾದ ಕರ್ಣನ ಕಿವಿಯಲ್ಲಿ ಬಿತ್ತಿದನು ಭಯವ, ಭಯವನ್ನ ಬಿತ್ತುತ್ತಾನೆ ಮತ್ತೆ ಪುನಃ. ಯಾಕೆ ಭಯ ಆಗ್ತಾ ಇದೆ ಇಲ್ಲಿ ಕರ್ಣನಿಗೆ? ಈಗ ಭೇದವಿಲ್ಲ, ಕೌರವರಿಗೂ ಮತ್ತೆ ಯಾದವರಿಗೂ ಭೇದವಿಲ್ಲ ಸರಿ, ಆದ್ರೆ ಕರ್ಣನಿಗೇನು ಅಲ್ವಾ? ಅವನಿಗಿನ್ನೂ ಆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಯಾಕೆ ಯಾಕೆ ನಾನು ಕೃಷ್ಣನಿಗೆ ಸಮಾನ, ಏನ್ ನಡೀತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಮೇದಿನೀಪತಿ ನೀನು ಅಂತ ಬೇರೆ ಹೇಳ್ತಿದ್ದಾನೆ, ನೀನು ಕ್ಷತ್ರಿಯ ನೀನು ಅನ್ನುವ ಅರ್ಥದಲ್ಲಿ ಬೇರೆ ಮಾತಾಡ್ತಾ ಇದ್ದಾನೆ. ಈಗ ಏನ್ ನಡೀತಾ ಇದೆ ಇಲ್ಲಿ? ಇಷ್ಟು ವರ್ಷ ಅವನ ಜೀವನದಲ್ಲಿ ಅವನು ಸೂತಪುತ್ರ ಅಂತ ಬೆಳ್ಕೊಂಡು ಬಂದಿದ್ದಾನೆ. ದುರ್ಯೋಧನ ಅವನ ಸ್ನೇಹಿತನಾಗಿದ್ದಾನೆ. ಅವನ ಬಲವನ್ನ ನಂಬಿ ಯುದ್ಧ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಎದುರಾಳಿ ಪಕ್ಷದಿಂದ ಬಂದವನು ಯಾರೋ ಇವನಿಗೆ ನೀನು ಕ್ಷತ್ರಿಯ, ನನಗೂ ನಿನಗೂ ಭೇದವಿಲ್ಲ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಮುಂದೆ ಏನ್ ನಡಿಬಹುದು, ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ ಈ ಕೃಷ್ಣ ಅನ್ನೋದ್ರ ಬಗ್ಗೆ ಕರ್ಣನಿಗೆ ಭಯ ಆಗ್ತಾ ಇದೆ ಇಲ್ಲಿ. ಮುಂದೆ ಇದರ ಸಾರಾಂಶವನ್ನ ನೀವು ನೋಡ್ಕೊಳ್ಳಿ. ಮುಂದಿನ ಪದ್ಯದಲ್ಲಿ ಕರ್ಣನ ಜನ್ಮ ರಹಸ್ಯವನ್ನ ಕೃಷ್ಣ ಕರ್ಣನಿಗೆ ಹೇಳ್ತಾನೆ. ಯಾಕೆ ತಾವು ಸಮಾನರು, ಯಾಕೆ ನೀನು ಕ್ಷತ್ರಿಯ ಅನ್ನುವ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ ಕರ್ಣನಿಗೆ. ಇಲ್ಲಿ ಕೆಲವು ಪದ್ಯಗಳನ್ನ, ಕುಮಾರವ್ಯಾಸ ಭಾರತದಿಂದ ಕೆಲವು ಪದ್ಯಗಳನ್ನ ನಿಮ್ಗೆ ಕೊಟ್ಟಿಲ್ಲ, ಸೀದಾ ಇಲ್ಲಿ ನೇರವಾಗಿ ಜನ್ಮ ರಹಸ್ಯವನ್ನ ಹೇಳುವ ಭಾಗಕ್ಕೆ ಹೋಗಿದ್ದಾರೆ. ಬಹಳ ಸರಳವಾದ ಪದ್ಯ, ನಾವು ನೋಡ್ಬೋದು ಇದನ್ನ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, 3ನೆಯಾತ ಕಲಿಭೀಮ, ಪಲುಗುಳನು 4ನೆಯಲ್ಲಿ, 5ನೆಯಲ್ಲಿ ನಕುಲ ಸಹದೇವರಾದರು ಬಳಿಕ, ಮಾದ್ರಿಯಲೊಂದು ಮಂತ್ರದಳು ಇಬ್ಬರುದಿಸಿದರು ಅಂತ ಹೇಳ್ತಾನೆ. ಬಹಳ ಸರಳವಾಗಿ ಅವನ ಜನ್ಮ ರಹಸ್ಯವನ್ನ ಹೇಳ್ತಾನೆ. ಇಲ್ಲಿ ಪಾಂಡವರು 5 ಜನ ಹೇಗೆ ಹುಟ್ಟಿದ್ರು ಕರ್ಣನಿಗೂ ಗೊತ್ತು, ಆ ಕಾಲಕ್ಕೆ ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಇಲ್ಲಿ ಕರ್ಣನಿಗೆ ಅವನ ಜನ್ಮ ರಹಸ್ಯ ಇಲ್ಲಿ ತಿಳಿತಾ ಇದೆ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ, ನಾವು ಆಗ್ಲೇ ನೋಡಿದ್ವಿ ದುರ್ವಾಸರು 5 ಮಂತ್ರಗಳನ್ನ ಕೊಟ್ಟಿದ್ರು ಕುಂತಿಗೆ ಅಂತ. ಅದರಲ್ಲಿ ಲಲನೆ ಅಂದ್ರೆ ತರುಣಿ, ಅಂದ್ರೆ ಇನ್ನು ಮದುವೆ ಆಗದೆ ಇರುವಾಗ ಅವಳಿಗೆ ಆ ಮಂತ್ರದ ವರ ಸಿಕ್ಕಿತ್ತು. ಆ 5 ಮಂತ್ರಗಳಲ್ಲಿ ಮೊದಲಿಗ ನೀನು ಮೊದಲನೆಯವನು, ನೀನು ಕುಂತಿಯ ಮೊದಲನೇ ಮಗ ಅನ್ನುವ ಸತ್ಯವನ್ನ ಇಲ್ಲಿ ಕರ್ಣನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನಯ ಬಳಿ ಯುಧಿಷ್ಠಿರ ದೇವ, ಬಳಿ ಅಂದ್ರೆ ಬಳಿಕ, ನೀನು ಆದ್ಮೇಲೆ, ಅವಳಿಗೆ ಮದುವೆ ಆದ್ಮೇಲೆ ಯುಧಿಷ್ಠಿರ ಹುಟ್ಟುತ್ತಾನೆ. ಯಮನಿಂದ ಕುಂತಿ ಯುಧಿಷ್ಠಿರನನ್ನ ಪಡಿತಾಳೆ. 3ನೆಯಾತ ಕಲಿಭೀಮ, ವೀರನಾದ ಭೀಮ 3ನೇ ಮಗ ಕುಂತಿಗೆ, ವಾಯುದೇವರಿಂದ ಅವಳು ಭೀಮನನ್ನ ಪಡಿತಾಳೆ.
ಫಲುಗುಣನು ನಾಲ್ಕನೆಯಲಿ, ನಾಲ್ಕನೆಯವನಾಗಿ ಫಲುಗುಣ ಅಂದರೆ ಅರ್ಜುನ ಹುಟ್ಟುತ್ತಾನೆ. ಅವನು ಇಂದ್ರನ ಮಗ. 5ನೆಯಲ್ಲಿ ನಕುಲ ಸಹದೇವರಾದರು ಬಳಿಕ, ಅದಾದ ಮೇಲೆ ನಕುಲ ಸಹದೇವರು 5ನೆಯವರಾಗಿ ಹುಟ್ಟುತ್ತಾರೆ. ಹೇಗೆ? ಮಾದ್ರಿಯಲ್ಲಿ ಅವನ ಪಾಂಡುವಿನ ಇನ್ನೊಬ್ಬ ಪತ್ನಿಯಾದ ಮಾದ್ರಿಗೆ ಒಂದು ಮಂತ್ರವನ್ನ ಕುಂತಿ ಕೊಡ್ತಾಳೆ. ಹಾಗಾಗಿ ಮಾದ್ರಿಯಲ್ಲಿ ಮಂತ್ರದೊಳು ಇಬ್ರು ಹುಟ್ಟಿದ್ರು, ಟ್ವಿನ್ಸ್ ಹುಟ್ಟಿದ್ರು. ಯಾರಿಗೆ? ಮಾದ್ರಿಗೆ. ಅವಳು ಅಶ್ವಿನಿ ದೇವತೆಗಳನ್ನ ಕರೆದು ಅವರಿಂದ ಮಕ್ಕಳನ್ನ ಪಡಿತಾಳೆ. ಅಶ್ವಿನಿ ದೇವತೆಗಳು ಅವಳಿಗಳು, ಟ್ವಿನ್ಸ್ ಅವರು. ಅವರಿಂದಾಗಿ ನಕುಲ ಸಹದೇವರು ಕೊನೆಯಲ್ಲಿ ಹುಟ್ಟಿದ್ರು ಅಂತ ಜನ್ಮ ರಹಸ್ಯವನ್ನ ಇಲ್ಲಿ ಹೇಳ್ತಾನೆ. ನಮಗೆ ಕೇಳಲಿಕ್ಕೆ ಬಹಳ ಸರಳ ಅನ್ಸುತ್ತೆ, ನಮಗೆ ಗೊತ್ತಿದೆ ಆಲ್ರೆಡಿ ಆ ವಿಚಾರ ಎಲ್ಲ. ಕರ್ಣನಿಗೆ ಹೇಗೆ ಅನ್ನಿಸ್ತಾ ಇರಬಹುದು ಯೋಚನೆ ಮಾಡಿ ಅಲ್ವಾ? ಇಷ್ಟು ದಿನ ಸೂತ ಕುಲದವನು ಅನ್ಕೊಂಡಿದ್ದ, ಅವನು ಪಾಂಡವರ ವಿರೋಧಿ ಆಗಿದ್ದ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ದುರ್ಯೋಧನನಿಗೆ ಕುಮ್ಮಕ್ಕು ಕೊಡ್ತಾ ಇದ್ದ, ಪಾಂಡವರನ್ನ ಸೋಲಿಸ್ಬೇಕು, ರಾಜ್ಯ ನೀನ್ ತಗೊಳ್ಬೇಕು ಅಂತ. ಅವನನ್ನ ನಂಬಿ ದುರ್ಯೋಧನ ಯುದ್ಧಕ್ಕಿಳಿದಿದ್ದಾನೆ. ಈ ಸಂದರ್ಭದಲ್ಲಿ ಅವನ ಜನ್ಮ ರಹಸ್ಯ ಗೊತ್ತಾಗತ್ತೆ ಅವನಿಗೆ. ಏನನ್ಸುತ್ತೆ ಅವನಿಗೆ? ಅದನ್ನು ನಾವು ಮುಂದಿನ ಪದ್ಯ ಭಾಗಗಳಲ್ಲಿ ನೋಡೋಣ. ನೀವಿಲ್ಲಿ ಭಾವಾರ್ಥವನ್ನ ನೋಡ್ಕೋಬಹುದು. ಮುಂದಿನ ಮಾತನ್ನ ಇಲ್ಲಿ ಕೃಷ್ಣನೇ ಹೇಳ್ತಾನೆ. ಅವನು ಹೇಳ್ತಾನೆ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲು ಒಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಇಲ್ಲಿ ರಾಜನೀತಿಯನ್ನ ಕೃಷ್ಣ ಉಪಯೋಗಿಸ್ತಾ ಇದ್ದಾನೆ. ಕೃಷ್ಣನ ಉಪಾಯ ಏನು? ಹೇಗಾದ್ರೂ ಮಾಡಿ ದುರ್ಯೋಧನನ ಬಲವನ್ನ ಕುಗ್ಗಿಸ್ಬೇಕು ಅಂತ. ಈಗ ಶತ್ರುವನ್ನ ಸೋಲಿಸ್ಲಿಕ್ಕೆ ನಮ್ಮ ರಾಜನೀತಿಯಲ್ಲಿ ಚತುರೋಪಾಯಗಳು ಅಂತ ಹೇಳ್ತಾರೆ. ಸಾಮ, ದಾನ, ಭೇದ, ದಂಡ ಅಂತ. ಸಾಮ ಅಂದ್ರೆ ಸಮಾಧಾನವಾಗಿ ಹೇಳುವುದು. ಇದನ್ನ ಆಗ್ಲೇ ಮಾಡಿ ಆಗಿದೆ. ದುರ್ಯೋಧನನಿಗೆ ಎಲ್ಲರೂ ಹೇಳಿ ಆಗಿದೆ, ಒಳ್ಳೆ ರೀತಿಯಿಂದ ನೀನು ಪಾಂಡವರಿಗೆ ರಾಜ್ಯವನ್ನ ಬಿಟ್ಕೊಡು ಅಂತ ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ ಸಮೇತ ಹೇಳಿ ಆಗಿದೆ. ಅವನು ಕೇಳಿಲ್ಲ. ಸಾಮೋಪಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. ಆಮೇಲೆ ದಾನ ಉಪಾಯ ಅಂದ್ರೆ ಶತ್ರುಗಳಿಗೆ ಏನಾದ್ರೂ ಉಡುಗೊರೆ ಕೊಟ್ಟು ಅವರನ್ನು ಉಳಿಸ್ಕೊಳ್ಳೋದು. ಅದನ್ನೂ ಇಲ್ಲಿ ಧರ್ಮರಾಯ ಪ್ರಯತ್ನ ಪಟ್ಟ. ಅವನು ಹೇಳ್ದ, ಅರ್ಧ ರಾಜ್ಯ ಬೇಡ ನನಗೆ, ಇಟ್ಕೋ ನೀನೆ, 5 ಗ್ರಾಮ ಕೊಡು ಸಾಕು ಅಂತ ಹೇಳ್ದ. ದಾನೋಪಾಯವೂ ಕೂಡ ಇಲ್ಲಿ ವರ್ಕ್ ಆಗ್ಲಿಲ್ಲ, ದುರ್ಯೋಧನ ಒಪ್ಪಿಕೊಳ್ಳಿಲ್ಲ. ಈಗ ಇಲ್ಲಿ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನ ಹೇಳಿ ಕೃಷ್ಣ ಭೇದೋಪಾಯವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಭೇದೋಪಾಯ ಅಂದ್ರೆ ಏನು? ಶತ್ರುವಿನ ಬೆಂಬಲಿಗರಲ್ಲಿ ಒಡಕು ಮೂಡಿಸೋದು, ಅವರ ಸ್ನೇಹವನ್ನ ಕೆಡಿಸಿ ಅವನ ಬಲವನ್ನ ಕುಂದಿಸೋದು. ಇಲ್ಲಿ ದುರ್ಯೋಧನನ ಬಲ ಯಾರು? ಕರ್ಣ. ಈಗ ಇಲ್ಲಿ ಕರ್ಣನಿಗೆ ಜನ್ಮ ರಹಸ್ಯವನ್ನ ಹೇಳಿ ನೀನು ಪಾಂಡವರ ಅಣ್ಣ ಅಂತ ಹೇಳಿದಾಗ ಏನಾಗತ್ತೆ? ಎಲ್ಲೋ ಒಂದು ಕಡೆ ಕರ್ಣನ ಮನಸ್ಸಿನಲ್ಲಿ ದುರ್ಬಲತೆ ಉಂಟಾಗತ್ತೆ. ಹಾಗಾಗಿ ದುರ್ಯೋಧನನ ಬಲ ಕಡಿಮೆ ಆಗತ್ತೆ. ಆ ಉಪಾಯವನ್ನ ಇಲ್ಲಿ ಕೃಷ್ಣ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಹೇಳ್ತಾನೆ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಈಗ ನೀನು ದೊಡ್ಡವನಲ್ವಾ, ಪಾಂಡವರಿಗಿಂತನೂ ದೊಡ್ಡವನು, ಕೌರವರಿಗಿಂತನೂ ದೊಡ್ಡವರು, ಎಲ್ಲರಿಗೂ ಅಣ್ಣ ನೀನು. ಹಾಗಾಗಿ ನಿನಗೆ ಹಸ್ತಿನಾಪುರದ ರಾಜ್ಯವನ್ನ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅವಾಗೇನಾಗತ್ತೆ? ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ಗದ್ದುಗೆ ಅಂದ್ರೆ ಪೀಠ, ಸಿಂಹಾಸನ. ನಿನ್ನ ಆ ಸಿಂಹಾಸನವನ್ನ ಪಾಂಡವರು ಒಪ್ಕೊಳ್ತಾರೆ, ಗೌರವಕ್ಕೆ ಸಲ್ಲಿಸ್ತಾರೆ, ಕೌರವರು ಗೌರವ ಸಲ್ಲಿಸ್ತಾರೆ. ಪಾಂಡವರಿಗೆ ಅಣ್ಣ ನೀನು, ಅವರು ಹೇಗೂ ಗೌರವವನ್ನು ಸಲ್ಲಿಸ್ತಾರೆ. ದುರ್ಯೋಧನ ನಿನ್ನ ಸ್ನೇಹಿತ, ಖಂಡಿತವಾಗಿ ಅವನು ನಿನಗೆ ಗೌರವವನ್ನು ಸಲ್ಲಿಸ್ತಾನೆ. ಹಾಗಾಗಿ ನಿನಗೆ ಕಿಂಕರವೆರಡು ಸಂತತಿ ಎನ್ನಲು ಒಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಅಂತ ಹೇಳ್ತಾರೆ. ನಿನಗೆ ಕಿಂಕರ, ಎರಡೂ ಸಂತತಿಯವರು ನಿನಗೆ ಸೇವಕರು, ನೀನೇ ದೊಡ್ಡವನಿಲ್ಲಿ. ಇಷ್ಟಿರುವಾಗ ಅದನ್ನು ಒಲ್ಲದೆ, ಅದನ್ನು ಒಪ್ಪಿಕೊಳ್ಳದೆ ನೀನು ಹೋಗಿ ದುರ್ಯೋಧನನ ಬಾಯ್ದಂಬುಲಕ್ಕೆ, ಅವನ ಎಂಜಲಿಗೆ, ಅವನು ಹಾಕುವಂತಹ ಭಿಕ್ಷೆಗೆ ಕೈಯಾನುವರೆ, ಕೈ ಚಾಚ್ತಾ ಇದ್ದೀಯಾ? ಏನಿದು ಸರಿಯಾ ಅಂತ ಹೇಳ್ಬಿಟ್ಟು ಕರ್ಣನಿಗೆ ಇಲ್ಲಿ ಕೇಳ್ತಾ ಇದ್ದಾನೆ. ಜನ್ಮ ರಹಸ್ಯವನ್ನ ಹೇಳ್ಬಿಟ್ಟು, ಈ ಪಾಂಡವರು ಕೌರವರಿಗೆಲ್ಲರಿಗೂ ನೀನೇ ದೊಡ್ಡವನು, ನೀನೇ ರಾಜ, ಈ ರಾಜ್ಯ ನಿಜವಾಗಿ ನಿನಗೇ ಸೇರ್ಬೇಕಾಗಿದ್ದು, ಅದನ್ನ ಬಿಟ್ಟು ಇವರೆಲ್ಲರೂ ನಿನ್ನನ್ನ ಸೇವಕರನ್ನಾಗಿ ಮಾಡ್ಕೊಳ್ಳೋದನ್ನ ಬಿಟ್ಟು ನೀನ್ ಹೋಗಿ ಇನ್ನೂ ದುರ್ಯೋಧನನಲ್ಲಿ ಅವನಲ್ಲಿ ಭಿಕ್ಷೆಯನ್ನ ಕೇಳೋದಾ? ಏನಿದು ಅಂತ ಹೇಳ್ಬಿಟ್ಟು ಕರ್ಣನಿಗೆ ಹೇಳ್ತಾನೆ. ಈಗ ಕರ್ಣನ ತಲೆಯಲ್ಲಿ
ಯೋಚನೆಗಳು ಶುರು ಆಗಬೇಕು ಹೀಗೆ ಹೇಳಿದಾಗ. ಹಾಗಾಗಿ ಇಲ್ಲಿ ಭೇದೋಪಾಯವನ್ನ ಕೃಷ್ಣ ಪ್ರಯೋಗ ಮಾಡ್ತಾ ಇದ್ದಾನೆ. ಇದರ ಸಾರಾಂಶವನ್ನ ನೀವು ನೋಡ್ಕೊಳ್ಳಿ. ನಾವು ಮುಂದಿನ ಪದ್ಯ ಭಾಗಕ್ಕೆ ಹೇಳ್ತಾನೆ ಹೋಗೋಣ. ಮತ್ತೆ ಪುನಃ ಅಲ್ಲಿಗೂ ನಿಲ್ಲೋದಿಲ್ಲ ಕೃಷ್ಣ, ಮುಂದುವರೆದು ಹೇಳ್ತಾನೆ. ಅವನಿಗೆ ಹೇಗಾದ್ರೂ ಮಾಡಿ ಕರ್ಣನ ಮನವನ್ನ ದುರ್ಬಲಗೊಳಿಸಿ ಪಾಂಡವರ ಕಡೆ ವಾಲುವ ಹಾಗೆ ಮಾಡಬೇಕು, ದುರ್ಯೋಧನನ ಬಲವನ್ನ ಕಡಿಮೆ ಮಾಡಬೇಕು. ಹಾಗಾಗಿ ಮುಂದೆ ಹೇಳ್ತಾನೆ, ಇಲ್ಲಿ ಕೃಷ್ಣ ಏನಾದ್ರೂ ಕರ್ಣ ರಾಜ ಆದ್ರೆ ಅವನ ವೈಭವ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾನೆ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನೆಯರ ಗಡಣ, ಇದಿರಲಿ ಮಾದ್ರ ಮಾಘದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು, ಕುರುಪತಿ ನುಡಿಸೆ ಜಿಯ ಹಸಾದವೆಂಬುದು ಕಷ್ಟ ನಿನಗೆಂದ. ಇನ್ ಹೇಳ್ತಾನೆ, ನೀನೇನಾದ್ರೂ ರಾಜ ಆದ್ರೆ ನಿನ್ನ ಎಡಗಡೆಯಲ್ಲಿ ಕೌರವೇಂದ್ರರ ಗಡಣ, ಕೌರವನ ಕಡೆಯವರು, ಅವನ ಅಣ್ಣ ತಮ್ಮಂದ್ರು ದುರ್ಯೋಧನ ಅವರೆಲ್ಲ ನಿಂತಿರ್ತಾರೆ. ನಿನ್ನ ಬಲದ ಕಡೆಯಲ್ಲಿ ಪಾಂಡುತನೆಯರ ಗಡಣ, ಪಾಂಡುವಿನ ಮಕ್ಕಳು ಧರ್ಮರಾಯಾದಿಗಳಿದಾರಲ್ಲ ಅವ್ರು ನಿಂತಿರ್ತಾರೆ ನಿನ್ನನ್ನ ಸೇವೆ ಮಾಡಿಕೊಂಡು. ಅದಷ್ಟು ಮಾತ್ರ ಅಲ್ಲ, ಎದಿರಿನಲ್ಲಿ ಮಾದ್ರ ಮಾಘದ ಯಾದವಾದಿಗಳು. ಮಾದ್ರ ಅಂದ್ರೆ ಮಾದ್ರ ದೇಶದವರು, ನಕುಲ ಸಹದೇವರ ತಾಯಿ ಮಾದ್ರಿ ಇದ್ದಾಳಲ್ಲ ಅವರ ತವರು ಮನೆಯವರು ಶಲ್ಯ, ಅವರು ನಿನ್ನ ಎದುರಿನಲ್ಲಿ ನಿಂತ್ಕೊಂಡು ಇರ್ತಾನೆ, ನಿನ್ನ ಸೇವೆಯನ್ನ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಮಾಘದ ಅಂದ್ರೆ ಮಗಧ ದೇಶದವರು, ಜರಾಸಂಧನ ಮಗ ಎಲ್ಲ ಇದ್ದಾರಲ್ಲ ಅವರು ಕೂಡ ನಿನ್ನ ಸೇವೆಗೆ ನಿಂತ್ಕೋತಾರೆ. ಯಾದವಾದಿಗಳು ಅಂದ್ರೆ ಕೃಷ್ಣನ ವಂಶದವರು, ನಾವು ಕೂಡ ನಿನ್ನ ಸೇವೆಗೆ ನಿಂತಿರ್ತೀವಿ ಎದುರಿನಲ್ಲಿ. ನಡುವೆ ನೀ ನೋಲಗವನೊಪ್ಪುವ ಓಲಗವನ ರಾಜಸಭೆಯಲ್ಲಿ ನೀನು ಶೋಭಿಸುವಂತಹ ಆ ಕೊಡು ವಿಲಾಸ, ಆ ಅತಿಯಾದ ವೈಭವವನ್ನ ಬಿಸುಟು, ಇದೆಲ್ಲ ಬೇಡ ನನಗೆ, ನಾನು ದುರ್ಯೋಧನನ ಜೊತೆನೆ ಇರ್ತೀನಿ, ಅವನ ಭಿಕ್ಷೆಯಲ್ಲೇ ನನ್ನ ಜೀವನವನ್ನ ಸಾಗಿಸ್ತೀನಿ ಅಂತ ಹೇಳ್ಬಿಟ್ಟು ಕುರುಪತಿ ನುಡಿಸೆ, ಕುರುಪತಿ ಅಂದ್ರೆ ದುರ್ಯೋಧನ, ಅವನು ಹೇಳ್ದಾಗೆಲ್ಲ ಜಿಯ ಹಸಾದ, ಸ್ವಾಮಿಗಳೇ ನೀವು ಹೇಳಿದ್ದೆ ಸರಿ, ಮಹಾಪ್ರಸಾದ, ಅಪ್ಪಣೆ ಏನು, ನೀವು ಹೇಳಿದ ಕೆಲಸವನ್ನ ನಾನು ಮಾಡ್ತೀನಿ ಅಂತ ದುರ್ಯೋಧನನಿಗೆ ಹೇಳ್ಕೊಂಡಿರೋದು ಕಷ್ಟ ನಿನಗೆ ಅಂತ ಇಲ್ಲಿ ಕರ್ಣನಿಗೆ ಹೇಳ್ತಾನೆ. ಕಷ್ಟ ಅಂದ್ರೆ ಅದು ನಿನ್ಗೆ ಸೇರ್ಬೇಕಾಗಿದ್ದಲ್ಲ, ನೀನು ರಾಜನಾದವನು, ಯಾಕೆ ಆ ರೀತಿ ಕಷ್ಟ ಪಡ್ತೀಯಾ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಯಾಕಂದ್ರೆ ನೀನೇ ರಾಜ, ಕೌರವರು ಪಾಂಡವರು ಮಾದ್ರ ಮಾಘದ ಯಾದವಾದಿಗಳು ಕೂಡ ನಿನ್ನ ಸೇವೆಯನ್ನ ಮಾಡ್ತಾರೆ, ನಿನ್ಗೆ ಗೌರವವನ್ನ ಸಲ್ಲಿಸ್ತಾರೆ ನೀನ್ ರಾಜನಾಗ್ಬೇಕು ಅಂತ ಅಂದ್ರೆ. ಹಾಗಿರುವಾಗ ಅದೆಲ್ಲವನ್ನ ಬೇಡ ಅಂತ ಬಿಸುಟು ಬಿಸಾಕ್ಬಿಟ್ಟು ದುರ್ಯೋಧನ ಹೇಳಿದ್ದನ್ನ ಕೇಳ್ಕೊಂಡಿರ್ತೀಯಲ್ಲ ನೀನು, ಕಷ್ಟ ಕಷ್ಟ, ಇದು ಬೇಡ ಅನ್ನುವ ಅರ್ಥದಲ್ಲಿ ಇಲ್ಲಿ ಮಾತಾಡ್ತಾನೆ ಕೃಷ್ಣ. ಈಗ ಕೃಷ್ಣ ಇಷ್ಟು ಮಾತುಗಳನ್ನ ಹೇಳಿಯಾಗಿದೆ, ಇವಾಗ ಜನ್ಮರಹಸ್ಯ ಹೇಳಿಯಾಗಿದೆ, ನೀನ್ ರಾಜನಾಗು ಅಂತ ಹೇಳಿಯಾಗಿದೆ, ಯಾಕೆ ರಾಜನಾಗಬೇಕು ನೀನು ಅಂತ ಹೇಳಿಯಾಗಿದೆ, ರಾಜನಾದ್ರೆ ನಿನ್ನ ವೈಭವ ಹೇಗಿರುತ್ತೆ ಇಷ್ಟೆಲ್ಲವನ್ನ ಹೇಳಿಯಾಗಿದೆ. ಈಗ ನಾನು ನೀವು ಏನಾದ್ರೂ ಕರ್ಣ ಆಗಿದ್ರೆ ಕುಣಿದಾಡ್ಬಿಡ್ತಿದ್ವೇನೋ ಅಲ್ವಾ, ಆಹಾ ಇಷ್ಟು ವರ್ಷ ಕುಲದ ಹೆಸರಿನಲ್ಲಿ ನನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು, ಈಗ ನಾನೇ ರಾಜ ಅಂತ. ಆದ್ರೆ ಮಹಾಭಾರತದ ಕರ್ಣ ಹಾಗ ಇಲ್ಲ, ಅವನ ಸ್ವಾಮಿ ನಿಷ್ಠೆ, ಅವನ ದುರ್ಯೋಧನನ ಸ್ನೇಹ ಅದೇನು ಅನ್ನೋದನ್ನ ನಾವು ಮುಂದಿನ ಪದ್ಯ ಭಾಗಗಳಲ್ಲಿ ನೋಡ್ತೇವೆ. ಬಹಳ ಸುಂದರವಾಗಿ ಕುಮಾರವ್ಯಾಸ ಅದನ್ನ ವರ್ಣಿಸಿದ್ದಾನೆ. ಇದರ ಸಾರಾಂಶವನ್ನ ನೀವು ನೋಡ್ಕೊಳ್ಬಹುದು. ಇಲ್ಲಿಯ ತನಕ ಬರೀ ಕೃಷ್ಣನೇ ಮಾತಾಡ್ತಾ ಇದ್ದ, ಜನ್ಮ ರಹಸ್ಯವನ್ನ ಹೇಳ್ದ, ರಾಜನಾಗು ಅಂತ ಹೇಳ್ದ, ಅದೆಲ್ಲ ಆಯ್ತು. ಈಗ ಕರ್ಣನ ಮನಸ್ಸಲ್ಲಿ ಏನ್ ನೋಡ್ತಾ ಇದೆ ಅದನ್ನ ಇಲ್ಲಿ ಕವಿ ಹೇಳ್ತಾನೆ. ಕೊರಳ ಸೆರೆ ಹಿಗ್ಗಿದವು, ದ್ರಗುಜಲ ಉರವಣಿಸಿ ಕಡುನೊಂದನು, ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರೆದೆ ಹೋಹುದೆ, ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇಲ್ಲಿ ಕರ್ಣನ ಯೋಚನೆ ದುರ್ಯೋಧನನ ಬಗೆಗೆ ಇದೆ, ತನ್ನ ಬಗ್ಗೆ ಇಲ್ಲ. ನನ್ನ ವಂಶ ಗೊತ್ತಾಯ್ತು, ಒಳ್ಳೇದಾಯ್ತು ಅನ್ನುವ ಯೋಚನೆ ಅವನ ಮನಸ್ಸಲ್ಲಿಲ್ಲ. ಅವನು ತನ್ನ ಸ್ನೇಹಿತ ಒಡೆಯನಾದ ದುರ್ಯೋಧನನ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣ ಅವನ ಕುಲವನ್ನ ಹೇಳಿದಾಗ ಅವನಿಗೆ ಕೊರಳ ಸೆರೆ ಹಿಗ್ಗಿದವು. ಕೊರಳ ಸೆರೆ ಅಂದ್ರೆ ಕೊರಳಿನಲ್ಲಿರುವಂತ ಒಂದು ನರ, ನಮ್ಗೆ ಅತಿಯಾದ ದುಃಖ ಆದಾಗ ಕಣ್ಣೀರು ಬಂದಾಗ ಆ ನರ ಉಬ್ಕೊಳ್ಳುತ್ತೆ, ಕರ್ಣನಿಗೂ ಹಾಗೆ ಆಯ್ತು. ದ್ರಗುಜಲ ಉರವಣಿಸಿತು ಅಂತ, ಉರವಣಿಸಿತು ಅಂದ್ರೆ ಹೆಚ್ಚಾಯ್ತು ಅಂತ, ದ್ರಗುಜಲ ಅಂದ್ರೆ ಕಣ್ಣೀರು ಹೆಚ್ಚಾಗಿ ಅದು ಧಾರೆಯಾಗಿ ಹರಿಲಿಕ್ಕೆ ಶುರುವಾಯ್ತು ಅವನಿಗೆ. ಕಡು ನೊಂದನು, ಬಹಳವಾಗಿ ನೊಂದ್ಕೊಳ್ತಾನೆ. ಯಾಕೆ? ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಅವನು
ನೊಂದುಕೊಂಡಿದ್ದು ಯಾಕೆ ಅಂದರೆ ಕುರುಪತಿಗೆ ದುರ್ಯೋಧನನಿಗೆ ಕೇಡಾಯಿತು, ಅವನಿಗೆ ಆಪತ್ತಾಯಿತು ಅಂತ ಅಂದ್ಕೊಳ್ತಾನೆ. ಇವನು ನನ್ನ ಕುಲವನ್ನು ನನಗೆ ಹೇಳಿರೋದ್ರಿಂದ ಇವಾಗ ದುರ್ಯೋಧನ ಸಂಕಟದಲ್ಲಿ ಸಿಕ್ಕಿಬಿದ್ದ ಅಂತ ಇಲ್ಲಿ ಕರ್ಣ ನೊಂದ್ಕೊಳ್ತಿದ್ದಾನೆ. ಅವನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವನು. ಆಮೇಲೆ ಹೇಳ್ತಾನೆ, ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಹುದೇ ಅಂತ. ಹರಿಯ ಹಗೆ, ಹರಿಯ ದ್ವೇಷವನ್ನ ವೈರವನ್ನ ಕಟ್ಕೊಂಡಿದ್ದಾರೆ ಇಲ್ಲಿ. ಯಾಕೆ ಹರಿಯ ದ್ವೇಷ? ಪಾಂಡವರು ತಾನೇ ದ್ವೇಷ ಅಂತ ನಾವು ಹೇಳ್ಬೋದು. ಕೃಷ್ಣ ಪಾಂಡವರ ಜೊತೆ ಇರುವವನು, ಪಾಂಡವರೇ ನನ್ನ ಪ್ರಾಣ ಅಂತ ಅವನು ಹೇಳ್ತಿದ್ದಾನೆ. ಅದಲ್ಲದೆ ಅವನು ಸಂಧಿಗೆ ಬಂದಾಗ ಕೂಡ ದುರ್ಯೋಧನ, ಕರ್ಣ ಅವರೆಲ್ಲ ಸೇರಿ ಅವನನ್ನು ಬಂಧಿಸಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿ ಕೃಷ್ಣನ ವೈರತ್ವವನ್ನ, ದ್ವೇಷವನ್ನ ಕಟ್ಕೊಂಡಿದ್ದಾರೆ. ಕೃಷ್ಣನ ದ್ವೇಷ ಅನ್ನೋದು ಅಷ್ಟು ಸಾಮಾನ್ಯನಾ? ಅದು ಹೊಗೆ ತೋರದೆ, ಆಮೇಲೆ ಹೊಗೆ ತೋರದ್ಮೇಲೆ ಸಂಪೂರ್ಣವಾಗಿ ಸುಡದೆ ಹಾಗೆ ಹೋಗತ್ತಾ? ಅದು ಆರಿ ಹೋಗತ್ತಾ? ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ನಾವು, ಅದರ ಪರಿಣಾಮವನ್ನ ಅನುಭವಿಸದೆ ಇರ್ತೀವಾ ಅಂತ ಇಲ್ಲಿ ಕರ್ಣ ಅನ್ಕೊಳ್ತಾನೆ. ಏನು ಮಾಡ್ದ ಇಲ್ಲಿ ಕೃಷ್ಣ? ತನ್ನ ವಂಶವನರುಹಿ ಕೊಂದನು. ನನ್ನ ವಂಶ ಏನು ಅಂತ ಈ ಕ್ಷಣದಲ್ಲಿ ಹೇಳ್ಬಿಟ್ಟು ಕೊಂದನು. ಅಂದ್ರೆ ನನ್ನನ್ನ ಸಿಕ್ಕಿ ಹಾಕ್ಸ್ದ, ದುರ್ಯೋಧನನಿಗೆ ಕೇಡನ್ನ ಉಂಟು ಮಾಡ್ದ. ಹಲವು ಮಾತೇನೆಂದು ಚಿಂತಿಸಿದ. ಇದ್ರ ಬಗ್ಗೆ ಇನ್ನೇನು ಮಾತಾಡಿದ್ರೆ ಏನು ಪ್ರಯೋಜನ? ವಿಷಯ ಹೇಳಿ ಆಯ್ತವನು, ನಾನು ಪಾಂಡವರ ವಂಶಕ್ಕೆ ಸೇರಿದವನು ಅಂತ ಹೇಳ್ಬಿಟ್ಟು. ಇಲ್ಲಿಂದ ದುರ್ಯೋಧನನಿಗೆ ಕೇಡಾಯ್ತು, ಇನ್ನು ಏನು ಯೋಚನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಇಲ್ಲಿ ಕರ್ಣ ಯೋಚನೆ ಮಾಡ್ತಾನೆ. ನೋಡಿ ಕರ್ಣನ ಎಷ್ಟೊಂದು ಉದಾತ್ತ ಒಂದು ಮನೋಭಾವ ಇಲ್ಲಿ. ಅವನು ಇಷ್ಟು ಕಾಲ ಕುಲದಿಂದಾಗಿ ಅನುಭವಿಸಿದ ಒಂದು ನೋವಿದೆಯಲ್ಲ, ಅದಕ್ಕೆ ಪರಿಹಾರ ಸಿಕ್ತು ಅಂತ ಅವನು ರಾಜನಾಗ್ಬೋದಾಗಿತ್ತಲ್ವಾ? ಆದ್ರೆ ಅವನು ಆ ಯೋಚನೆಯನ್ನ ಮಾಡೋದಿಲ್ಲ. ಇಲ್ಲಿಯ ತನಕ ನನಗೆ ಆಶ್ರಯ ಕೊಟ್ಟ ದುರ್ಯೋಧನನಿಗೆ ತೊಂದರೆ ಆಯ್ತಲ್ಲ ಈ ಜನ್ಮರಹಸ್ಯದಿಂದ ಅಂತ ಅವನು ಆ ವಿಚಾರದಲ್ಲಿ ಬೇಸರವನ್ನ ಪಟ್ಕೊಳ್ತಾನೆ. ಇದರ ಸಾರಾಂಶವನ್ನ ನೋಡ್ಕೊಳ್ಳಿ. ನಾವು ಮುಂದಿನ ಪದ್ಯ ಭಾಗಕ್ಕೆ ಹೋಗೋಣ. ಈಗ ಮುಂದೆ ಕೃಷ್ಣನೇ ಮಾತಾಡ್ತಾನೆ. ಅವನಿಗೆ ಕರ್ಣನ ನಿರ್ಧಾರ ಏನು ಅಂತ ಬೇಕಿತ್ತಲ್ವಾ? ಹಾಗಾಗಿ ಅವನು ಹೇಳ್ತಾನೆ, ಏನು ಹೇಳೈ ಕರ್ಣ ಚಿತ್ತ, ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸೆಕೈಸಿ ಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ, ಮರುಳುತನ ಬೇಡ ಆನು ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳೆಂದ. ಇಲ್ಲಿ ಕೇಳ್ತಾನೆ ಕೃಷ್ಣ ಕರ್ಣನನ್ನ, ಏನು ಹೇಳೈ ಕರ್ಣ ಚಿತ್ತ, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ಗ್ಲಾನಿ ಯಾವುದು ಮನಕ್ಕೆ, ಗ್ಲಾನಿ ಅಂದ್ರೆ ನಿನ್ನ ಮನಸ್ಸು ಒಂಥರ ಮಂಕು ಬಡ್ದ ಹಾಗೆ ಇದೆ, ನೋವಿದ ಹಾಗೆ ಇದೆ, ಬೇಸರ ಪಟ್ಕೊಂಡ ಹಾಗಿದೆ. ಅಂಥದ್ದೇನಾಯ್ತು ಇವಾಗ? ಕುಂತಿ ಸೂನುಗಳ ಅಂದ್ರೆ ಕುಂತಿಯ ಮಕ್ಕಳ ಪಾಂಡವರ ಬೆಸೆಕೈಸಿ ಕೊಂಬುದು, ಅವರಿಂದ ಸೇವೆಯನ್ನು ಪಡೆದುಕೊಳ್ಳುವುದು ಸೇರದೆ ನಿನಗೆ ಇಷ್ಟ ಇಲ್ವಾ ಪಾಂಡವರ ಜೊತೆ ಸೇರೋದು? ಹಾನಿ ಇಲ್ಲೆನ್ನಾಣೆ, ನನ್ನ ಆಣೆಯಾಗಿಯೂ ನೀನು ಪಾಂಡವರ ಜೊತೆ ಸೇರ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತೊಂದರೆ ಹಾನಿ ನಿನಗಾಗೋದಿಲ್ಲ ಅಂತ ಹೇಳ್ತಾನೆ. ನುಡಿ ನುಡಿ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳು. ಮೌನ ಏತಕ್ಕೆ, ಯಾಕೆ ನೀನು ಮೌನವಾಗಿದ್ದೀಯಾ? ಆದ್ರೆ ಒಂದು ಹೇಳ್ತೀನಿ, ಮರುಳುತನ ಬೇಡ. ನೀನು ಯೋಚನೆ ಮಾಡ್ತಾ ಇರ್ಬೋದು, ಇಷ್ಟು ಕಾಲ ನಾನು ದುರ್ಯೋಧನನ ಜೊತೆ ಇದೆ, ನನ್ನನ್ನ ನಂಬಿಕೊಂಡು ಅವನು ಯುದ್ಧಕ್ಕೆ ಇಳಿದಿದ್ದಾನೆ ಅಂತೆಲ್ಲ ನೀನು ಯೋಚನೆ ಮಾಡಿ ದಡ್ಡತನವನ್ನ ಮಾಡಬೇಡ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಕೃಷ್ಣಂಗೆ ಗೊತ್ತು ನಿಜವಾಗಿಯೂ ಕರ್ಣನ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಇವಾಗ ಅಂತ. ಅದಕ್ಕಾಗಿ ಹೇಳ್ತಾನೆ, ಮರುಳುತನ ಮಾಡಬೇಡ ನೀನು. ಈಗ ನಿನ್ಗೆ ಸಿಕ್ಕಿರುವ ಅವಕಾಶವನ್ನ ಉಪಯೋಗಿಸ್ಕೊಳ್ಳದೆ ಇರಬೇಡ. ಆನು ನಿನ್ನ ಅಪದೆಸೆಯ ಬಯಸುವನಲ್ಲ, ನಾನು ನಿನ್ನ ಕೆಟ್ಟದ್ದನ್ನ ಬಯಸೋನಲ್ಲ. ನಾನು ನನ್ನ ಉಪಯೋಗಕ್ಕಾಗಿ ನಾನು ನಿನ್ನ ಹತ್ರ ಬಂದಿದ್ದಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಬಂದಿದ್ದೀನಿ. ಆದ್ರಿಂದ ಈ ಸಮಯದಲ್ಲಿ ನೀನು ಹುಚ್ಚುತನ ಮಾಡಿಕೊಂಡು ನಾನು ದುರ್ಯೋಧನ ಜೊತೆನೆ ಇರ್ತೀನಿ ಅನ್ನೋ ದೊಡ್ಡತನವನ್ನ ಮಾಡಬೇಡ. ನಾನು ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳೆಂದ ಅಂತ. ಎಷ್ಟು ಚೆನ್ನಾಗಿ ಮನೋಶಾಸ್ತ್ರದ ಪ್ರಕಾರ ಸೈಕಾಲಜಿಕಲಿ ಇಲ್ಲಿ ನಾನು ನಿನಗೆ ಹಾನಿಯನ್ನು ಉಂಟು ಮಾಡೋನಲ್ಲ, ನೀನು ಪಾಂಡವರ ಜೊತೆ ಸೇರೋದಿಲ್ಲ ಅಂತ ಹೇಳಬೇಡ ಅನ್ನುವ ಥರ ಇಲ್ಲಿ ಕೃಷ್ಣ ಮಾತನ್ನ ಆಡ್ತಾನೆ. ಈಗ ಕರ್ಣ ಅವನ ಉತ್ತರವನ್ನ ಕೊಡ್ತಾನೆ. ಇಲ್ಲಿ ತನಕ ಮನದಲ್ಲೇ ಯೋಚನೆ ಮಾಡ್ತಾ ಇದ್ದ, ಈಗ ಅವನ ಉತ್ತರ ಬರುತ್ತೆ. ಈ ಪದ್ಯ ಭಾಗದಲ್ಲಿ ಕರ್ಣ ಏನು ಅನ್ನೋದು ನಮಗೆ ಅರ್ಥ ಆಗತ್ತೆ. ಅವನು ಹೇಳ್ತಾನೆ, ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರೆನಗೆ ಬೆಸಗೈವಲ್ಲಿ ಮನವಿಲ್ಲ,
ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವನೆಂಬ ಭರದಲ್ಲಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ಇಂಥ ಮಾತನ್ನ ಆಡ್ತಾನೆ. ಹಿಂದೆ ಕೃಷ್ಣ ಹೇಳಿದ್ದ, ಮರಳುತನ ಮಾಡಬೇಡ ನೀನು, ದಡ್ಡತನ ಮಾಡಬೇಡ ನೀನು ಅಂತ. ಅದೇ ಮಾತನ್ನ ಇಲ್ಲಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಮರುಳು ಮಾಧವ ಅಂತ ಹೇಳ್ತಾನೆ. ಮಾಧವ, ನೀನೇ ದಡ್ಡ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ನೀನ್ ಹೇಗಂದ್ಕೊಂಡೆ ನಾನು ಈ ರಾಜ್ಯಕ್ಕಾಗಿ ಆಸೆ ಪಡ್ತೀನಿ ಅಂತ? ನಾನು ಮಹಿಯ ಅಂದ್ರೆ ಭೂಮಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಅದಕ್ಕೆಲ್ಲ ಆಸೆ ಪಡುವವನಲ್ಲ ನಾನು. ಕೌಂತೆಯರು ಸುಯೋಧನರು ಬೆಸೆಗೈವಲ್ಲಿ ಮನವಿಲ್ಲ. ನನ್ಗೇನು ಪಾಂಡವರು ಮತ್ತೆ ಕೌರವರು ನನಗೆ ಸೇವೆ ಮಾಡಬೇಕು ಅನ್ನುವ ಆಸೆನೇ ಇಲ್ಲ, ಆ ಥರದ ಮನಸ್ಸೇ ಇಲ್ಲ ನನಗೆ. ನನ್ನ ಆಸೆ ಏನಾಗಿತ್ತು, ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬ ಭರದಲ್ಲಿರ್ದೆನು ಅಂತ ಹೇಳ್ತಾನೆ. ಹೊರೆದ ದಾತಾರ ಅಂದ್ರೆ ನನ್ನನ್ನ ಸಲಹಿದ ಒಡೆಯ ಯಾರು? ದುರ್ಯೋಧನ. ಅವನಿಗಾಗಿ ಹಗೆವರ ಅಂದ್ರೆ ಶತ್ರುಗಳ ಶಿರವನ್ನ ಅರಿದೊಪ್ಪಿಸುವೆನು. ಶತ್ರುಗಳ ತಲೆಯನ್ನ ಕತ್ತರಿಸಿ ದುರ್ಯೋಧನನಿಗೆ ಒಪ್ಪಿಸಬೇಕು ಅನ್ನುವ ಭರದಲ್ಲಿರ್ದೆನು. ಆ ತವಕದಲ್ಲಿದ್ದೆ ನಾನು. ಈ ಯುದ್ಧಕ್ಕಾಗಿ ಕಾಯ್ತಾ ಇದ್ದೆ ನಾನು. ದುರ್ಯೋಧನನ ಋಣವನ್ನ ತೀರಿಸ್ಲಿಕ್ಕಾಗಿ ಈ ಯುದ್ಧಕ್ಕೆ ಕಾಯ್ತಾ ಇದ್ದೆ. ಈ ಯುದ್ಧದಲ್ಲಿ ದುರ್ಯೋಧನನ ಶತ್ರುಗಳಾದ ಪಾಂಡವರ ತಲೆಯನ್ನ ಕತ್ತರಿಸಿ ದುರ್ಯೋಧನನಿಗೆ ಒಪ್ಪಿಸಬೇಕು ಅನ್ನುವಂತಹ ತವಕದಲ್ಲಿದ್ದೆ. ಆದ್ರೆ ನೀನೇನ್ ಮಾಡ್ದೆ? ನನ್ನ ಜನ್ಮ ರಹಸ್ಯವನ್ನ ಹೇಳಿ ಕೌರವೇಂದ್ರನ ಕೊಂದೆ ನೀನೆಂದ. ಕೌರವೇಂದ್ರನಿಗೆ ನೀನು ಕೇಡನ್ನ ಉಂಟು ಮಾಡಿದೆ ಅಂತ ಇಲ್ಲಿ ಕರ್ಣ ಹೇಳ್ತಾನೆ. ನೋಡಿ ಕರ್ಣನ ವ್ಯಕ್ತಿತ್ವವನ್ನ. ಅವನು ಈಗಲೂ ದುರ್ಯೋಧನನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ, ತನ್ನ ಗೆಳೆತನದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಅವನು ರಾಜ್ಯಕ್ಕಾಗಿ ಆಸೆಯನ್ನ ಪಡ್ತಾ ಇಲ್ಲ. ಆದ್ರೆ ಇಲ್ಲಿ ಕೃಷ್ಣನ ಈ ಉಪಾಯದಿಂದಾಗಿ ಒಂದೇನಾಯ್ತು ಅಂದ್ರೆ, ಪಾಂಡವರು ತನ್ನ ಸಹೋದರರು ಅಂತ ಕರ್ಣನಿಗೆ ತಿಳಿತು. ಹೀಗಾಗಿ ಅವನು ಇನ್ನು ಮುಂದೆ ಪಾಂಡವರನ್ನ ಕೊಲ್ಲರಾರ. ಅದಕ್ಕಾಗಿ ಅವನು ಹೇಳ್ತಾನೆ, ನನಗಿತ್ತು ಪಾಂಡವರನ್ನ ಕೊಂದು ದುರ್ಯೋಧನನಿಗೆ ಒಪ್ಪಿಸ್ಬೇಕು ಅಂತ. ಆದ್ರೆ ಈ ನನ್ನ ಜನ್ಮ ರಹಸ್ಯವನ್ನ ಹೇಳಿ ನೀನ್ ಇವಾಗ ಕೌರವೇಂದ್ರನನ್ನ ಕೊಂದೆ ಅಂತ ಹೇಳಿ ಕೌರವನ ಬಗೆಗಿನ ತನ್ನ ಚಿಂತೆಯನ್ನ ಇಲ್ಲಿ ಕರ್ಣ ವ್ಯಕ್ತಪಡಿಸ್ತಾನೆ. ಇಲ್ಲಿ ತನ್ನ ಸ್ವಾಮಿ ನಿಷ್ಠೆಯನ್ನ, ತನ್ನ ಒಡೆಯನ ಬಗೆಗಿರುವ ಪ್ರೀತಿಯನ್ನ ಇಲ್ಲಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಮರುಳು ಮಾಧವ, ಭೂಮಿಯ ಸಂಪತ್ತಿಗೆ ನಾನು ಮನಸೋಲುವನಲ್ಲ. ಸುಯೋಧನ ಮತ್ತೆ ಕೌರವರಿಂದ ಸೇವೆ ಮಾಡಿಸ್ಕೊಳ್ಳೋಂಥ ಆಸೆನೂ ನನಗಿಲ್ಲ. ನನ್ನನ್ನು ಸಲಹಿದ ಒಡೆಯನಿಗೆ ಅವನ ಶತ್ರುಗಳ ತಲೆಯನ್ನ ಕತ್ತರಿಸಿ ಒಪ್ಪಿಸುವೆನು ಅನ್ನುವ ತವಕದಲ್ಲಿದ್ದೆ. ಆದ್ರೆ ನೀನು ನನ್ನ ಜನ್ಮ ರಹಸ್ಯವನ್ನ ತಿಳಿಸಿ ಕೌರವೇಂದ್ರನನ್ನ ಕೊಂದೆ ಅಂತ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಮುಂದೇನಾಯ್ತು ಮುಂದಿನ ಪದ್ಯಭಾಗದಲ್ಲಿ ನೋಡೋಣ. ತನ್ನ ನಿರ್ಧಾರ ಏನು ಅಂತ ಕರ್ಣ ಸ್ಪಷ್ಟವಾಗಿ ಹೇಳ್ತಾನೆ. ವೀರ ಕೌರವರಾಯನೇ ದಾತಾರ, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರ, ಆದಂತಹೆನು ಕುರು ನೃಪತಿ. ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಬಲದ ಶೌರ್ಯದ ಸಂಪನ್ನತನವನು ಪಾಂಡುತನೆಯರಲಿ ಅಂತ ಹೇಳ್ತಾನೆ. ನಿರ್ಧಾರವಾಗಿ ಹೇಳ್ತಾನೆ, ವೀರ ಕೌರವರಾಯನೇ ದಾತಾರ, ವೀರನಾದಂಥ ದುರ್ಯೋಧನನೇ ನನ್ನ ಒಡೆಯ, ಆತನ ಹಗೆಯೇ ಹಗೆ. ಅವನಿಗೆ ಯಾರು ವೈರಿಗಳು? ಅವರು ನನಗೆ ವೈರಿಗಳು. ದುರ್ಯೋಧನನಿಗೆ ಪಾಂಡವರು ವೈರಿಗಳು, ಹಾಗಾಗಿ ಅವರು ನನಗೆ ವೈರಿಗಳು. ಕೈವಾರವೇ ಕೈವಾರ, ಆತ ಯಾರನ್ನ ಹೊಗಳುತ್ತಾನೆ ಅವರು ನನ್ನವರು. ಆತನಿಗೆ ಯಾರು ವೈರಿಗಳು? ಅವರು ನನ್ನ ವೈರಿಗಳು ಅಂತ ಹೇಳ್ತಾನೆ. ಆದಂತಹೇನು ಕುರು ನೃಪತಿ, ಕುರು ರಾಜನಿಗೆ ಏನಾಗತ್ತೋ ನನಗೂ ಅದೇ ಆಗತ್ತೆ, ಅವನನ್ನ ಬಿಟ್ಟು ನಾನು ಬರುವುದಿಲ್ಲ ಅಂತ ಇಲ್ಲಿ ಕರ್ಣ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಶೌರಿ ಕೇಳೈ, ಕೃಷ್ಣ ಕೇಳು, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಅಂತ ಹೇಳ್ತಾನೆ. ನಾಳೆ ಯುದ್ಧದಲ್ಲಿ ನನ್ನ ಭುಜ ಬಲದ ಯೋಗ್ಯತೆ ಏನು ಅನ್ನೋದನ್ನ ತೋರುವೆನು ಪಾಂಡುತನೆಯರಲಿ, ಪಾಂಡವರಲ್ಲಿ ನನ್ನ ಶೌರ್ಯ ಏನು ಅನ್ನೋದನ್ನ ನಾಳಿನ ಯುದ್ಧದಲ್ಲಿ ತೋರಿಸ್ತೀನಿ. ನಾನು ದುರ್ಯೋಧನನನ್ನ ಸೇರಿ ಯುದ್ಧವನ್ನ ಮಾಡ್ತೀನಿ, ಅವನಿಗೆ ಏನಾಗತ್ತೋ ಅದು ನನಗೆ ಆಗತ್ತೆ. ನಾನು ದುರ್ಯೋಧನನ ಪಕ್ಷವನ್ನ ಬಿಟ್ಟು ಬರುವವನಲ್ಲ, ರಾಜ್ಯಕ್ಕಾಗಿ ಆಸೆ ಪಡುವವನು ಅಲ್ಲ ಅನ್ನುವ ನಿರ್ಧಾರವನ್ನ ಇಲ್ಲಿ ಹೇಳ್ತಾನೆ. ಆಮೇಲೆ ಇಲ್ಲಿ ಭಾವಾರ್ಥವನ್ನ ನೀವು ನೋಡ್ಕೊಳ್ಬಹುದು. ವೀರ ಕೌರವರಾಯನೇ ನನಗೆ ಒಡೆಯ,
ಆತನ ಶತ್ರುಗಳೇ ನನ್ನ ಶತ್ರುಗಳು. ಆತ ಯಾರನ್ನ ಹೊಗಳ್ತಾನೋ, ಯಾರನ್ನ ಅಭಿಮಾನಿಸ್ತಾನೋ ಅವರೆಲ್ಲರೂ ನನ್ನವರು. ಕುರುರಾಜನಿಗೆ ಏನಾಗುತ್ತೋ ಅದು ನನಗೂ ಆಗ್ಲಿ. ಕೃಷ್ಣನೇ ಕೇಳು, ನಾಳೆ ಯುದ್ಧದಲ್ಲಿ ನನ್ನ ಭುಜಬಲದ ಶೌರ್ಯದ ಯೋಗ್ಯತೆಯನ್ನ ಪಾಂಡುತನೆಯರ ಮುಂದೆ ತೋರಿಸ್ತೇನೆ ಅಂತ ಇಲ್ಲಿ ಕರ್ಣ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ. ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ ಅಂತ ಹೇಳ್ತಾನೆ. ಮಾರಿ ಗೌತಣವಾಯ್ತು ನಾಳಿನ ಭಾರತವು. ಈಗ ಯುದ್ಧ ನಡೆಯೋದು ಶುದ್ಧ, ಶತಸಿದ್ಧ. ನಾಳಿನ ಭಾರತ, ನಾಳೆ ಮಹಾಭಾರತ ಯುದ್ಧ ನಡೆಯುತ್ತೆ. ಆ ಯುದ್ಧ ಮಾರಿ ಗೌತಣವಾಯ್ತು ಚತುರಂಗ ಬಲದಲ್ಲಿ ಅಂತ ಹೇಳ್ತಾನೆ. ಮಾರಿ ಅಂದ್ರೆ ಯಾರು? ನರಬಲಿಯನ್ನ, ರಕ್ತ ಬಲಿಯನ್ನ ಕೇಳುವಂತಹ ಒಂದು ದೇವತೆ, ಕ್ಷುದ್ರ ದೇವತೆ. ಈ ಯುದ್ಧದಲ್ಲಿ ನಾನು ಹೇಗೆ ಹೋರಾಡ್ತೀನಿ ಅಂತಂದ್ರೆ, ಎಲ್ಲರನ್ನ ಸಾಯ್ತಿ ಮಾರಿಗೆ ಔತಣವನ್ನೇ ಕೊಡ್ತೀನಿ, ಅಷ್ಟು ವೀರಾವೇಶದಿಂದ ಹೋರಾಡ್ತೀನಿ ಅಂತ ಹೇಳ್ತಾನೆ. ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನು ತೀರಿಸಿಯೇ. ಕೌರವನ ಋಣವದಿಂದ ನಾನು ಮುಕ್ತನಾಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಅಷ್ಟು ಜನರನ್ನ ಬಲಿ ತೆಗೆದುಕೊಳ್ಬೇಕು ಯುದ್ಧದಲ್ಲಿ. ಸುಭಟ ಕೋಟಿಯನು, ಭಟರು ಅಂದ್ರೆ ಯೋಧರು, ಸುಭಟರು ಅಂದ್ರೆ ಬಹಳ ಸಮರ್ಥರಾದ ಯೋಧರು. ಅಂತಹ ಕೋಟಿ ಕೋಟಿ ಯೋಧರನ್ನ ತೀರಿಸ್ತೀನಿ ಅಂದ್ರೆ ಕೊಲ್ತೀನಿ, ಕೊಂದು ಮಾರಿಗೆ ಔತಣವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಸುಭಟ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು. ಅಷ್ಟು ಮಾಡಿದ ಮೇಲೆ ಪತಿ ಅಂದ್ರೆ ತನ್ನ ಒಡೆಯನಾದ ದುರ್ಯೋಧನನ ಅವಸರಕ್ಕೆ, ಅವನ ಅಗತ್ಯತೆಗೆ ಅಂದ್ರೆ ಅವನಿಗಾಗಿ ಶರೀರವನ್ನು ನೂಕುವೆನು, ನಾನು ಕೂಡ ನನ್ನ ಪ್ರಾಣವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನಿನ್ನಯ ವೀರರೈವರ ನೋಯಿಸೇನು ರಾಜೀವ ಸಕನಾಣೆ. ತಾನು ತನ್ನ ಪ್ರಾಣವನ್ನ ಕೊಡ್ತೀನಿ ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ನಿನ್ನಯ ವೀರರೈವರ ನೋಯಿಸೇನು, ನಿನ್ನ ಪಾಂಡವರಿದ್ದಾರಲ್ಲ ನಿನ್ ಕಡೆ 5 ಜನ ಪಾಂಡವರು, ಅವರನ್ನ ನೋಯಿಸೋದಿಲ್ಲ, ಅಂದ್ರೆ ಅವರನ್ನ ನಾನು ಕೊಲ್ಲೋದಿಲ್ಲ. ರಾಜೀವ ಸಖನಾಣೆ. ರಾಜೀವ ಅಂದ್ರೆ ಕಮಲ. ಕಮಲ ಸೂರ್ಯನ ಬಂದಾಗ ಅರಳತ್ತಲ್ವಾ. ರಾಜೀವ ಸಖ, ರಾಜೀವದ ಅಂದ್ರೆ ಕಮಲದ ಸ್ನೇಹಿತ ಯಾರು? ಸೂರ್ಯ. ಸೂರ್ಯನ ಮೇಲೆ ಆಣೆ ಇಟ್ಟು ಹೇಳ್ತಾನೆ, ನಾಳಿನ ಯುದ್ಧದಲ್ಲಿ ನಾನು ಕೋಟಿ ಕೋಟಿ ಯೋಧರನ್ನು ಬಲಿ ತೆಗೆದುಕೊಳ್ತೀನಿ, ಮಾರಿಗೆ ಔತಣವನ್ನ ಮಾಡ್ತೀನಿ, ಅದಾದ್ಮೇಲೆ ನಾನೇ ನನ್ನ ಪ್ರಾಣಾರ್ಪಣೆ ಮಾಡ್ತೀನಿ. ನಿನ್ನ ವೀರರಾದ 5 ಜನ ಪಾಂಡವರನ್ನ ಮಾತ್ರ ನಾನು ಕೊಲ್ಲೋದಿಲ್ಲ, ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಯಾಕೆ ಸೂರ್ಯನ ಮೇಲೆ ಆಣೆ ಮಾಡ್ತಾನೆ ಇಲ್ಲಿ? ಈಗ ಅವನಿಗೆ ಗೊತ್ತಾಗಿದೆ ಸೂರ್ಯ ಅವನ ತಂದೆ ಅಂತ, ಹಾಗಾಗಿ ತಂದೆಯ ಮೇಲೆ ಆಣೆ ಮಾಡ್ತಾ ಇದ್ದಾನೆ. ಇನ್ನೊಂದು, ಸೂರ್ಯ ಅನ್ನೋದು ಒಂದು ಬೆಳಕು, ಪ್ರಖರತೆ. ಅಷ್ಟು ನಿಚ್ಚಳವಾಗಿ ನಾನು ನನ್ನ ಪ್ರಮಾಣದ ಮೇಲೆ ನೀನು ನಂಬಿಕೆ ಇಡಬಹುದು, ಇದು ನಾನು ಇಷ್ಟು ಪ್ರಮಾಣ ಮಾಡಿದ್ಮೇಲೆ ಹೀಗೆ ನಡೆದುಕೊಳ್ಳುವವನು ಅನ್ನೋದನ್ನ ಹೇಳೋದಕ್ಕಾಗಿ ಸೂರ್ಯನ ಮೇಲೆ ಅವನು ಆಣೆಯನ್ನ ಮಾಡ್ತಾನೆ. ನೋಡಿ ಇಲ್ಲಿ ತನಕ ಕರ್ಣ ಪಾಂಡವರ ತಲೆಯನ್ನ ಕತ್ತರಿಸಿ ದುರ್ಯೋಧನಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದ. ಈಗ ಏನಾಯ್ತು? ಪಾಂಡವರು ತಮ್ಮಂದಿರಾದ್ರು, ಅವರನ್ನ ಕೊಲ್ಲಿಕ್ಕಾಗೋದಿಲ್ಲ. ಹಾಗಾಗಿ ತನ್ನ ಪ್ರಾಣಾರ್ಪಣೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಹೊರಟಿದ್ದಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಮಾಡಿದ ಭೇದೋಪಾಯ ಫಲಿಸಿದೆ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಕರ್ಣನ ಯೋಚನೆ ಏನಿತ್ತು? ಪಾಂಡವರನ್ನ ಕೊಲ್ಬೇಕು ಅಂತ. ಈಗ ಅವನ ಜನ್ಮ ರಹಸ್ಯವನ್ನ ಹೇಳಿದ್ಮೇಲೆ ಯುದ್ಧ ನಿಲ್ದೇ ಇದ್ರೂನು, ಅವನು ಪಾಂಡವರ ಕಡೆಗೆ ಬರದೇ ಇದ್ರೂನು ದುರ್ಯೋಧನನ ಬಲ ಅಂತೂ ಖಂಡಿತವಾಗಿಯೂ ಕಡಿಮೆ ಆಯ್ತು. ಹಾಗಾಗಿ ಇಲ್ಲಿ ಕೃಷ್ಣನ ಭೇದೋಪಾಯ ಫಲಿಸಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಈ ಎಲ್ಲ ಪದ್ಯಗಳಲ್ಲಿ ನಾವು ಎಲ್ಲಕ್ಕಿಂತ ಜಾಸ್ತಿ ನೋಡೋದು ಕರ್ಣನ ಗುಣವನ್ನ. ಇಡೀ ಜೀವನ ಅವನ ಕುಲದಿಂದಾಗಿ ಅವಮಾನ ಪಟ್ಟರೂ ಕೂಡ ಅವನ ನಿಜವಾದ ಕುಲ ಯಾವುದು ಅಂತ ಗೊತ್ತಾದಾಗ ಅವನು ಖುಷಿ ಪಟ್ಟು ಆ ಕುಲಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಲಿಲ್ಲ, ಅದರ ಪ್ರಯೋಜನವನ್ನ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅವನ ಜೀವನವನ್ನ ಅವನ ಸ್ನೇಹಿತನಿಗಾಗಿ, ಅವನ ಒಡೆಯನಿಗಾಗಿಯೇ ಅರ್ಪಿಸ್ತಾನೆ. ಇಡೀ ಮಹಾಭಾರತದಲ್ಲಿ ಕರ್ಣ ಮೆಚ್ಚುಗೆ ಆಗೋದು ಈ ಕಾರಣಕ್ಕಾಗಿ, ಅವನ ಸ್ವಾಮಿನಿಷ್ಠೆ ಮತ್ತೆ ಅವನ ಸ್ನೇಹಕ್ಕಾಗಿ ನಾವು ಇವತ್ತಿಗೂ ಅವನನ್ನ ನೆನೆಸ್ಕೊಳ್ತೀವಿ. ಅದನ್ನ ಕುಮಾರವ್ಯಾಸ ಕೂಡ ಬಹಳ ಚಂದವಾಗಿ ಇಲ್ಲಿ ಕಟ್ಟಿ ಕೊಟ್ಟಿದ್ದಾನೆ. ಮುಂದೆ ಕೂಡ ಬರುತ್ತೆ, ಇದರ ಮುಂದಿನ ಭಾಗದಲ್ಲಿ ಕುಂತಿ ಕೂಡ ಬರ್ತಾಳೆ, ಕರ್ಣನನ್ನ ವರವನ್ನ ಕೇಳ್ಕೊಂಡು ಹೋಗ್ತಾಳೆ. ಕರ್ಣನ ವ್ಯಕ್ತಿತ್ವ ಬಹಳ ಸುಂದರವಾಗಿ ಅಲ್ಲಿ
ಚಿತ್ರಿತವಾಗಿದೆ. ನಿಮ್ಮ ಮುಂದಿನ ತರಗತಿಗಳಲ್ಲಿ ನೀವು ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಸಾರಾಂಶ, ನಾಳೆ ಬರಲಿರುವಂತಹ ಮಹಾಭಾರತ ಯುದ್ಧದಲ್ಲಿ ಮಾರಿಗೆ ಔತಣ ಆಗತ್ತೆ. ಆ ಯುದ್ಧದಲ್ಲಿ ಕೌರವನ ಋಣವನ್ನು ತೀರಿಸುವ ಸಲುವಾಗಿ ಚತುರಂಗ ಬಲದಲ್ಲಿ ಅಸಂಖ್ಯಾತ ಯೋಧರನ್ನ ಸಾಯಿಸಿ ನನ್ನ ಒಡೆಯನಿಗಾಗಿ ನನ್ನ ದೇಹವನ್ನು ಅರ್ಪಿಸ್ತೀನಿ. ವೀರರಾದ ನಿನ್ನ 5 ಪಾಂಡವರನ್ನ ನಾನು ಸೂರ್ಯನ ಆಣೆಯಾಗಿಯೂ ಕೊಲ್ಲುವುದಿಲ್ಲ ಅಂತ ಇಲ್ಲಿ ಕರ್ಣ ಹೇಳ್ತಾನೆ. ಇಲ್ಲಿಗೆ ನಿಮ್ಮ ತರಗತಿಗೆ ಇಟ್ಟಿರುವಂತಹ ಪದ್ಯಭಾಗ ಮುಗೀತು. ಇಲ್ಲಿ ಕರ್ಣನ ವ್ಯಕ್ತಿತ್ವ ಬಹಳ ಸುಂದರವಾಗಿ ಚಿತ್ರಿತವಾಗಿರೋದನ್ನು ಕೂಡ ನೀವು ನೋಡಿದ್ರಿ. ಮುಂದಿನ ತರಗತಿಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಕುಮಾರವ್ಯಾಸ ಭಾರತದ ಪದ್ಯಭಾಗಗಳನ್ನು ಓದ್ಕೊಳ್ಬೋದು. ಧನ್ಯವಾದಗಳು. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.